ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನೊಂದು ಸಣ್ಣದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಪುಟ್ಟದಾಗಿ. ಫಸ್ಟ್ ವಿಡಿಯೋ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹಾಸನಲ್ಲಿ ಅರಸೀಕೆರೆ ಹತ್ರ ಜೇನ್ಕಲ್ ಬೆಟ್ಟ ಅಂತಾರೆ, ಅಂದರೆ ಸಿದ್ಧರ ಬೆಟ್ಟ ಅಂತ ಕರೀತಾರೆ. ಅಲ್ಲಿಗೆ ಹೋಗ್ತಿದ್ದೀವಿ. ಮಂತ್ಲಿ ಹೋಗ್ತೀವಿ, ಪೌರ್ಣಮಿಗೆ ಎಲ್ಲ, ಹುಣ್ಣಿಮೆಗೆ. ಈ ಸಲ 2025ನೇ ಫಸ್ಟ್ನೇ ಹುಣ್ಣಿಮೆ, ಹಾಗಾಗಿ ಹೋಗ್ತಿದ್ವಿ. ನೈಟೇ ಹೋಗ್ತೀವಿ. ಯಾವಾಗಲೂ ಅಷ್ಟೇ ನೈಟೇ ಹೋಗ್ತೀವಿ ನಾವು. ನೈಟ್ ಅಂದರೆ ಅಷ್ಟು ರಶ್ ಇರಲ್ಲ, ಹಾಗಾಗಿ ಹೋಗ್ತೀವಿ ನೈಟೇ. ಆಮೇಲೆ ಮಕ್ಕಳು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಆರಾಮಾಗಿ ಫ್ರೀಯಾಗಿರುತ್ತೆ ನೈಟು. ಡೇ ಹೋದರೆ ಫುಲ್ ಬಿಸಿಲು, ಹತ್ತಕ್ಕಾಗೋದಿಲ್ಲ. ಆಮೇಲೆ ಫುಲ್ ಸುಸ್ತಾಗುತ್ತೆ, ಮತ್ತು ಮಕ್ಕಳು ಹಿಂಸೆ ಕಿರಿಕಿರಿ ಮಾಡ್ತಿರ್ತವೆ, ಹಾಗಾಗಿ ಹೋಗೋಕ್ಕಾಗಲ್ಲ. ಹಂಗಾಗಿ ನಾವು ನೈಟೇ ಹೋಗ್ತೀವಿ. ಅಂದರೆ ತಂಪು ಗಾಳಿ ಇರುತ್ತೆ, ಚೆನ್ನಾಗಿರುತ್ತೆ, ವೆದರ್ ಚೆನ್ನಾಗಿರುತ್ತೆ. ಕಾರಲ್ಲಿ ಸಾಂಗ್ ಹಾಕೊಬಿಡೋದು ಅಂತ ಡ್ಯಾನ್ಸ್ ಮಾಡೋದು, ಅವ್ರಿಗೇನೋ ಒಂಥರ ಖುಷಿಯಿಂದ ಹೋಗ್ತಾ ಇದ್ದೀವಿ. ಇಲ್ಲ ಹೊರಗಡೆ ಹೋಗೋದು ಅಂದರೆ ಮಕ್ಕಳಿಗೆ ಖುಷಿ ಅಲ್ವಾ, ಹಾಗೆ ಖುಷಿ ಆ ಥರ ಮಾಡ್ತಾರೆ. ಆಡೋಕ್ಕೆ ಅನ್ನೋದು ಡ್ಯಾನ್ಸ್ ಮಾಡೋದು. ನೋಡಿದ್ದು ತುಂಬ ಸೈಲೆಂಟು, ಸಣ್ಣವಂತೂ ಕೇಳಂಗಿಲ್ಲ, ಅಷ್ಟು ಕಿತಾಪತಿ. ಏನಿಲ್ಲ, ಇನ್ನು ಹಾಸನ ಇವಾಗ ದೊಡ್ಡನ್ಸಿದ್ದೀವಿ ಅಂತ ಅಷ್ಟೇ. ಹಾಸನ ಇವಾಗ ಬಿಟ್ಟಿದ್ದೀವಿ ಅಷ್ಟೇ. ಇನ್ನು ಹೋಗೋಕ್ಕೆ ನಾವು ಇಲ್ಲಿ ಮನೆಯಿಂದ ಹೊರಟಾಗಲೇ ಆಲ್ಮೋಸ್ಟ್ 7-7:30 ಆಗಿತ್ತು. 7:30 ಇಲ್ಲ, 8 ಗಂಟೆ ಆಗಿತ್ತು. 8 ಗಂಟೆ ಮತ್ತು ಅಲ್ಲಿಗೆ ಹೋಗಿ ತಲುಪೋ ಹೊತ್ತಿಗೆ 9 ಗಂಟೆ ಆಗಿತ್ತು. 1 ಅವರ್ ಆಗಿತ್ತು ಹೋಗೋಷ್ಟೊಳಗಡೆ. ನೋಡಿ ಸೀರಿಯಸ್ ಆಗಿ ಇನ್ನು ಅಲ್ಲಿ ಕಾರ್ ಓಡಿಸ್ತಿದ್ದಾರೆ. ನಾವೇನಾದರೂ ಮಾಡ್ಕೊಬೋದು, ಎಷ್ಟಾರ ಕಿರ್ಚಾಡ್ಬೋದು, ಏನೂ ಇದು ಮಾಡೋಂಗಿಲ್ಲ, ಆ ರೇಂಜಿಗೆ ಕಾರ್ ಓಡಿಸ್ತಿದ್ದಾರೆ. ಇವಾಗ ಎಂಟ್ರಿ ನೋಡಿ, ಫಸ್ಟ್ ಆರ್ಚ್ ಒಳಗಿಂದ ಹೋಗಬೇಕು. ಮತ್ತು ಈಗ ಬೈಪಾಸ್ ಮಾಡಿದ್ದಾರೆ. ನಾವು ಬರುವಾಗ ಆ ಕಡೆಯಿಂದನೇ ಬರೋಣ ಅಂತ ಅಂದ್ಕೊಂಡ್ವಿ. ಬೈಪಾಸ್ ಮಾಡಿದ್ದಾರೆ. ಬೈಪಾಸ್ ಹತ್ರ ಚೆನ್ನಾಗಿದೆ ನೋಡಿ, ಹೇಗೆ ಇಟ್ಕೊಂಡಿದ್ದಾರೆ ಎಲ್ಲ. ಸುತ್ತ ಹಣ್ಣು ಕಾಯಿ ಎಲ್ಲ, ಹೂವು, ಪೂಜೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಇದೆ. ನನ್ನ ಮಗ ಅಂತೂ ಕೆಳಗಡೆ ಇಳಿದ್ಬಿಟ್ಟು ನಡೆಯೋದೇ ಇಲ್ಲ, ಆ ಥರ ತಳ್ಳೆ ಮಾಡ್ತಾನೆ. ಚೆನ್ನಾಗಿರುತ್ತೆ. ನೀವು ಎಲ್ಲ ಒಂದ್ಸಲ ಹೋಗಿಲ್ಲದೆ ಇದ್ದವ್ರಿಗೆ ಹೇಳ್ತಿದ್ದೀನಿ, ಹೋಗಿರೋರು ನೋಡಿ ಚೆನ್ನಾಗಿರುತ್ತೆ, ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಹೋಗಿಲ್ಲದೆ ಇದ್ದರು ಹೋಗಿ ನೋಡಿ, ಚೆನ್ನಾಗಿರುತ್ತೆ. ಮಾತ್ರ ಹೆಣ್ಮಕ್ಳಿಗೆ ಅವ್ರವ್ರದ್ದು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ, ಆ ಟೈಮಲ್ಲಿ ಮಾತ್ರ ಯಾವತ್ತೂ ಹೋಗ್ಬೇಡಿ. ಬಟ್ 12 ದಿನ ಇಲ್ಲ 10-12 ದಿನ ಆಗಿರಬೇಕು, ಆಮೇಲೆ ಹೋಗಬೇಕು. ನೋಡಿ ಯಾವ ಥರ ಇಟ್ಕೊಂಡಿದ್ದಾರೆ ಹಣ್ಣು ಎಲ್ಲ. ಚೆನ್ನಾಗಿತ್ತು. ನೈಟ್ ಹೋದರೆ ಚೆನ್ನಾಗಿರುತ್ತೆ, ಮಾರ್ನಿಂಗಿಂದ ನೈಟ್ ಹೋದರೆ ಇನ್ನೊಂಥರ ಚೆನ್ನಾಗಿರುತ್ತೆ. ನೋಡಿ ಟೆಡಿ ಬೇರ್ ಇದೆ, ಕೊಡಿಸಿ ಅಂತ ಅಂದ್ರೂ ಕೊಡಿಸ್ಲಿಲ್ಲ ನಮ್ಮ ಮನೆಯವರು ಟೆಡಿ ಬೇರ್ನ. ಅಂಗಡಿ ಮಾತ್ರ ಸಖತ್ತಾಗಿ ಹಾಕಿದ್ದಾಳೆ. ಒಂದು ಟೈಪ್ ಅಂದರೆ ಜಾತ್ರೆ. ಈಗ ನಮ್ಮ ಕಡೆ ಎಲ್ಲ, ಹಳ್ಳಿ ಕಡೆ ಎಲ್ಲ ಜಾತ್ರೆ ಮಾಡ್ತಾರಲ್ಲ, ಆ ಥರ ಇಲ್ಲಿ ಮಂತ್ಲಿ ಹುಣ್ಣಿಮೆಗೆ ಈ ಥರ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಮನೆ ಐಟಮ್ಮು, ಪಾತ್ರೆಯಿಂದ ಹಿಡಿದು ಪ್ರತಿಯೊಂದು ಇಟ್ಕೊಂಡಿರ್ತಾರೆ ಇಲ್ಲಿ ವ್ಯಾಪಾರಕ್ಕೆ. ನೋಡಿ ಬುಟ್ಟಿಗಳು ಚೆನ್ನಾಗಿದೆ ಅಲ್ಲ, ಕಲರ್ ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಪಾತ್ರೆನೂ ಇದೆ ನೋಡಿ. ಮೊಬೈಲ್ಸು ಕವರು, ಮೊಬೈಲ್ ಕವರ್ಗಳು, ಮತ್ತು ಟ್ಯಾಟೂ ಹಾಕೋದು, ಮನೆಗೆ ಅಲಂಕಾರ ಮಾಡೋದಕ್ಕೆ ನೋಡಿ. ಇದು ಹೆಂಗಿದೆ ಹೂವು ಎಲ್ಲ, ಪ್ರತಿಯೊಂದು ಸಿಗುತ್ತೆ. ಬಟ್ ಅಂದರೆ ಜಾಸ್ತಿ ರೇಟ್ ಏನಿಲ್ಲ, ಕಮ್ಮಿ. ನಮಗೆ ಇದರಲ್ಲಿ ಕಮ್ಮಿನೇ ಸಿಗೋದು. ಮಕ್ಕಳಾಟ ಆಡೋದು ಎಲ್ಲ ಕಮ್ಮಿನೇ ಸಿಗುತ್ತೆ, ಪರವಾಗಿಲ್ಲ ಅಂದ್ಕೋಬೋದು. ಅಷ್ಟೊಂದು ದುಬಾರಿ ಏನಿರಲ್ಲ. ಹಣ್ಣು ಕಾಯಿ ನಾವೇನು ತೊಗೊಳೋದಿಲ್ಲ, ಹಣ್ಣು ಕಾಯಿ, ಯಾಕಂದರೆ ಅಲ್ಲಿನೂ ಮಾಡಿಕೊಡೋದಿಲ್ಲ ಹಣ್ಣು ಕಾಯಿನ. ಅವರೆಲ್ಲ ಹೇಗೆ ಅಂದರೆ ಸುಮ್ಮನೆ ಹಿಂಗೆ ದೇವ್ರ ಹತ್ರ ಪಾದದ ಹತ್ರ ಮುಡಿಸ್ಬಿಟ್ಟು ಕೊಡ್ತಾರೆ ಅಷ್ಟೇ. ನೋಡಿ ಗೋಪುರ, ಇಲ್ಲಿಂದ ಮೇಲೆ ಹತ್ತಬೇಕು, ಗೋಪುರದೊಳಗಡೆಯಿಂದ ಹೋಗಬೇಕು.
ನಾನು ಹಾಗೆ ಒಂದೊಂದು ಪಿಕ್ಕಿರಲಿ ಅಂತ ಇದು ಒಳಗಡೆ ಗೋಪುರದೊಳಗಡೆ ಹೋಗ್ತಿರೋದು. ನನ್ನ ಮಗ ಮುಂದೆ ಹೋಗ್ತಾ ಇದ್ದಾನೆ. ಇದು ಗೋಪುರದೊಳಗಡೆಯಿಂದ ನೋಡಿ ಹತ್ತಬೇಕು. ತುಂಬ ಇದೆ ಹತ್ತೋದು. ಯಪ್ಪ ಹತ್ತೋತಿಗೆ ಕಾಲೆಲ್ಲ ನೋವು ಬಂದಿರ್ತವೆ. ನಮ್ಮ ಮಕ್ಕಳನ್ನೇನು ನಾವೇನು ಎತ್ಕೊಂಡು ಹೋಗಿಲ್ಲ, ಬರೀ ಇಷ್ಟೇ ಎತ್ಕೊಂಡಿದ್ದು. ಕೊನೆಗೆ ಪಾಪ ಮಕ್ಕಳು ಇಬ್ಬರು ಅಷ್ಟೇ ಫುಲ್ಲು ದೇವಸ್ಥಾನದವರೆಗೂ ನಡ್ಕೊಂಡು ಹತ್ತಿದ್ದಾರೆ. ಮತ್ತು ಹಿಂಸೆ ಏನು ಕೊಡಲಿಲ್ಲ ಈ ಸಲ ಟಾರ್ಚರ್ ಕೊಡ್ತಿದ್ರು. ಎತ್ಕೊಳ್ಳಿ, ಕಾಲು ನೋವು, ಮತ್ತು ತುತ್ತು ನೀರು ಬೇಕು, ಹೊಟ್ಟೆ ಹಸಿತಿದೆ, ಬರೀ ಇದೇ ಆಗ್ತಿತ್ತು. ಈ ಸಲ ಏನೋ ಗೊತ್ತಿಲ್ಲ, ಫಸ್ಟ್ನೇ ವರ್ಷ ಅಲ್ವಾ ಜೋಶಾಗಿ ಹತ್ತಿದ್ದಾರೆ. ತುಂಬ ದಿನ ಆಗಿತ್ತು ಬಂದು. ಕ್ಯೂ ಧರ್ಮಸ್ಥಳ ಮತ್ತು ಆ ಸೈಡೆಲ್ಲ ಯಾವ ಥರ ಕ್ಯೂಲ್ಲಿ ಹೋಗಬೇಕೋ ಇಲ್ಲೂ ಹಾಗೆ ಕ್ಯೂಲೇ ಹೋಗಬೇಕು. ಕ್ಯೂ ಮಾಡಿರ್ತಾರೆ, ತುಂಬ ರಶ್ ಇರುತ್ತಲ್ಲ ಆ ಟೈಮ್ ಮಾತ್ರ. ಮತ್ತು ಮಂತ್ಲಿ ಅದೇ ಟೈಮ್ಗೆ ಪೌರ್ಣಮಿ ಹುಣ್ಣಿಮೆಗೆ ಹೋಗ್ಬೇಕಂತ ಏನಿಲ್ಲ, ಯಾವಾಗಲೂ ಓಪನ್ ಇರುತ್ತೆ. ಅಂದರೆ ಹುಣ್ಣಿಮೆಲೇ ಚೆನ್ನಾಗಿ ಮಾಡಿರ್ತಾರೆ ಅಷ್ಟೇ. ಮತ್ತು ಇಲ್ಲಿ 101 ಎಡೆ ಸೇವೆ ಅಂತ ಮಾಡಿಸ್ತಾರೆ. 101 ಹಣ್ಣು ಇಟ್ಟು ವಿಳ್ಯದೆಲೆ, ಅಡಿಕೆ, ಆಮೇಲೆ ಬಾಳೆಹಣ್ಣು, ಚಿಗಣಿ, ತಮಟ ಎಲ್ಲ ಇಟ್ಬಿಟ್ಟು 101 ಎಡೆ ಮಾಡ್ತಾರೆ. ಇಲ್ಲಿ ನೋಡಿ ಬಂಡೆ ಒಳಗಡೆ ಹೋಗಬೇಕು. ಬಂಡೆ ಒಳಗಡೆ ಹೋಗಿಬಿಟ್ಟು ಮತ್ತು ಆ ಕಡೆ ಇದೆ ಎಂಟ್ರಿ. ನಾನು ಸುಮ್ಮನೆ ನಮ್ಮ ಮನೆಯವ್ರು ಮುಂದೆ ಹೋಗಿದ್ರು, ನಾವು ಹಿಂದೆ ಮುಂದೆ ಆಗಿಬಿಟ್ಟಿದ್ವಿ. ನಾನೇನು ಮಾಡಿದೆ, ಹಿಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಹೋಗ್ಬಿಟ್ಟೆ ನಮ್ಮ ಮನೆಯವ್ರ ಹತ್ರ. ಇದು ಯಾವುದೋ ಕಲ್ಲಲ್ಲಿ ಮಾಡಿದ್ದಾರೆ, ಬಟ್ ಆ ಕಲ್ಲು ಹೆಸರು ನಂಗೆ ಗೊತ್ತಿಲ್ಲ. ನೋಡಿ ಇದೇ ದೇವರು ಪಾದಗಳು 2, ಸ್ವಾಮಿ ಪಾದಗಳು 2 ಇದು. ತೋರಿಸ್ತೀನಿ, ಇನ್ನು ಮುಂದೆ ಹೋಗಬೇಕು, ಕ್ಯೂ ಇದೆಯಲ್ಲ ಹಂಗಾಗಿ ಮುಂದೆ ಹೋಗ್ತಾ ತೋರಿಸ್ತೀನಿ. ಚೆನ್ನಾಗಿರುತ್ತೆ, ಏನೋ ಒಂಥರ ಫುಲ್ ಮನಸ್ಸಿಗೆಲ್ಲ ರಿಲ್ಯಾಕ್ಸ್, ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ದೇವಸ್ಥಾನಕ್ಕೆ ಹೋದಷ್ಟು ಮನಸ್ಸು ನೆಮ್ಮದಿ, ಖುಷಿ, ಶಾಂತತೆ ಅಂತಾರಲ್ಲ ಹಾಗೆ ಬರುತ್ತೆ ಮನಸ್ಸಿಗೆ. ಅಲ್ಲಾದರೂ ಫೋಟೋ ತೆಗಿಯೋವಾಗಿಲ್ಲ ಹಂಗೆಲ್ಲ ಅಂತ ಹೇಳ್ತಾರೆ. ನಾವಾದರೂ ಬಿಡಲಿಲ್ಲ, ಒಂದೆರಡು ವೀಡಿಯೋ ಮಾಡ್ಕೊಂಬಿಟ್ಟು ಬಂದಿದ್ವಿ. ಅವ್ರು ಬೇಗ ಬೇಗ ಬನ್ನಿ ಅಂತಿರ್ತಾರೆ. ನೋಡಿ ಇದೆ ಇಷ್ಟೇ ದೇವಸ್ಥಾನ. ಮುಗೀತು, ದರ್ಶನ ಮುಗೀತು ದೇವರಿಂದು. ಇಷ್ಟೇ ದರ್ಶನ ಮಾಡೋದು. ಮೆಟ್ಲು ಹತ್ತೋದಿದೆಯಲ್ಲ ಅದೇ ತುಂಬ ಕಷ್ಟ, ಆದರೆ ಇನ್ನೂ ಒಂಥರ ಖುಷಿ ಹತ್ಕೊಂಡು ಬರೋಕ್ಕೆ. ಜನ ಮತ್ತು ಅಷ್ಟಿಗೆ ತುಂಬ ಜನ ಬರ್ತಾರೆ. ನೋಡಿ ಪಿಕ್ ತೆಗೆದಿದ್ದೆ, ಚೆನ್ನಾಗಿದೆ ಇದು ಗೋಪುರ. ಆಮೇಲೆ ಎಲ್ಲ ಆಯಿತು, ಬಂದ್ವಿ ಕೆಳಗಡೆ ಇಳ್ಬಿಟ್ಟು ಬಂದ್ವಿ, ಊಟ ಮಾಡಿಬಿಟ್ವಿ. ಆಮೇಲೆ ನಾವು ಐಸ್ ಕ್ರೀಮ್